ಸಾಧ್ಯತೆ ಇದೆ. ಸರ್, ಈಗ ನಿನ್ನೆ ಸಿಎಂ ಅವರು ಒಂದು ಸಭೆ ಮಾಡಿ ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತೆ ಅವರು ಅಭಿವೃದ್ಧಿಗೆ 1,000 ಕೋಟಿ ಮೀಸಲಿಟ್ಟಿದ್ದಾರೆ. ಈಗ ನಿನ್ನೆ ದಿನದ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಒಂದು ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ 1,000 ಕೋಟಿ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಕಮಿಷನ್ ಹೊಡೆಯೋ ದಂಧೆಗೆ ಉಪಯೋಗ ಬರುತ್ತೆ ಹೊರತು ನನಗಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತು. ಜಗಜ್ಜಾಹಿರ ಅದು ಪರ್ಸೆಂಟೇಜ್ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ ಅನ್ನೋದು ಗೊತ್ತಿದೆ. ಇಲ್ಲಿ ಅವ್ರನ್ನ ಓಲೈಸ್ಕೊಳ್ತಕ್ಕಂಥ ಅವರಿಗೆ ಎಲ್ಲ ರೀತಿ ಏನೊಂದು ಹಿಂದೆ ನಿಂತು ಏನು ನಡೀತಿದೆಯಲ್ಲ ಅವ್ರ ವ್ಯವಹಾರಗಳಿಗೆ ಖುಷಿ ಕೊಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಸಂತೃಪ್ತಿ ಕೊಡಿಸ್ಲಿಕ್ಕೆ ಆ 1,000 ಕೋಟಿ ಅಂತ ಹೇಳಿದ್ದಾರೆ ಹೊರತು ಆ ಒಂದು ಸಮಾಜದ ಏಳಿಗೆಗೋಸ್ಕರವಾಗಿ ಅಭಿವೃದ್ಧಿಗಾಗಿ ಕೊಡ್ತಿರ್ತಕ್ಕಂಥ ದುಡ್ಡಲ್ಲ ಅದು. ಅದು ಬೇರೆ ಮೊನ್ನೆ ಬೇರೆ ಅದು ಎಂಥದ್ದು ಮೈಸೂರಲ್ಲಿ ದೊಡ್ಡ ಭಾಷಣ ಮಾಡಿಬಿಟ್ರು. ಹಿಜಾಬ್ನ ಆದೇಶ ಏನಿತ್ತು ಅದೆಲ್ಲ ನೀವು ಹೆಂಗೆ ಬೇಕಾದ್ರೂ ಫ್ರೀ ಮಾಡಿಬಿಟ್ಟಿದ್ದೇನೆ, ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಬೋದು, ನಾನು ನೋಡಿ ಪಂಚೆ ಹಾಕ್ತೀನಿ, ಜುಬ್ಬ ಹಾಕ್ತೀನಿ, ನೀವು ನಿಮ್ಗೆ ಏನು ಬೇಕೋ ಹಾಕ್ಬೋದು ಅಂತ ಭಾಷಣ ಮಾಡಿಬಿಟ್ರು. ಯಾವಾಗ ರಾಜ್ಯದಲ್ಲಿ ಅದರ ಬಗ್ಗೆ ಟೀಕೆ ಶುರುವಾಯಿತು 24 ಗಂಟೆಲ್ಲ ಮಾತು ವಾಪಸ್ ತಗೊಂಬಿಟ್ರು. ಇವರಿಗೆ ಮತಕ್ಕೋಸ್ಕರವಾಗಿ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಕೆಲವ್ರನ್ನ ಖುಷಿ ಕೊಡಿಸ್ಲಿಕ್ಕೆ ತಾತ್ಕಾಲಿಕವಾದಂಥ ಘೋಷಣೆಗಳೇನು ಮಾಡ್ತಾರೆ, ಇದು ಯಾವುದೂ ಅನುಷ್ಠಾನಕ್ಕೆ ಬರಲ್ಲ ಇವರ ನಡವಳಿಕೆಗಳು. ಆದ್ದರಿಂದ ಇವತ್ತು ಈಗಾಗಲೇ ಒಂದು ಬಾರಿಯಲ್ಲೆಲ್ಲ ಹುಬ್ಳಿಲಿ ಹೇಳಿದ್ರು 10,000 ಕೋಟಿ ಮುಸ್ಲಿಂ ಸಮಾಜಕ್ಕೆ ಮುಂದಿನ ಬಜೆಟ್ ಎಲ್ಲೈತಿ, ಇವ್ರದ್ದು ದುಡ್ಡೆಲ್ಲೈತೆ. ಟ್ಯಾಕ್ಸ್ ದಿನ ಏರಿಕೆ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಕೂತ್ರೆ ಜನಗಳಿಗೆ ಹೊರೆ ಮಾಡಿ ಇವರು ಮುಸ್ಲಿಂ ಕಮ್ಯುನಿಟಿಗೆ 10,000 ಕೋಟಿ ಕೊಟ್ಟಾಯ್ತಾ ಇವರು? ಆ ಜನ ಅರ್ಥ ಮಾಡ್ಕೋಬೇಕು ಮುಸ್ಲಿಂ ಸಮಾಜ. ಹಿಜಾಬ್ ವಿಷಯದಲ್ಲಿ ಇವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಬೆಳಗ್ಗೆ ಒಂದು ಹೇಳಿ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡಿದ್ದು, ಇಂಥ ವ್ಯಕ್ತಿಗಳು ನಿಮ್ಮ ರಕ್ಷಣೆ ಕೊಡೋರ? ಈ 1,000 ಕೋಟಿ ಅಂತ ಹೇಳೋರಲ್ಲ, ಅವ್ರನ್ನ ನಿಮ್ಮ ಉದ್ಧಾರಕ್ಕೆಲ್ಲ ಕೊಡ್ತೀನಿ ಅಂದಿರೋದು ಅವರಿಂದ ಅವರಲ್ಲ, ಅವ್ರನ್ನ ಉದ್ಧಾರ ಮಾಡೋಕ್ಕೆ ಮಾಡ್ಕೊಂಡಿರೋದು. ಬನ್ನಿ.